ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಂಶಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಇಂದಿನ ವರ್ಷ ಭವಿಷ್ಯದಲ್ಲಿ ನಾವು ಕನ್ಯಾ ರಾಶಿಯತ್ತ ಗಮನ ಹರಿಸೋಣ. ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜ 0, ರಾಜಕೋಪ 5, ಸುಖ 6, ದುಃಖ 3. ಅಂದರೆ ನಿಮ್ಮ ಆದಾಯಕ್ಕಿಂತ ವೆಚ್ಚ ಹೆಚ್ಚು ಇರುತ್ತದೆ. ಗುರುವಿನ ಸಂಚಾರ 10, 11ನೇ ಮನೆಯಲ್ಲಿ ನಡೆಯುತ್ತದೆ. ರಾಹು 6ನೇ ಮನೆಯಲ್ಲೂ, ಕೇತು 12ನೇ ಮನೆಯಲ್ಲೂ ಇರುತ್ತಾರೆ. ಶನಿಯು 7ನೇ ಮನೆಯಲ್ಲಿ ಇರುತ್ತಾರೆ. ಶನಿ 7ನೇ ಮನೆಯಲ್ಲಿದ್ದು ವಕ್ರಗತಿಯನ್ನು ಸಹ ಹೊಂದುತ್ತಾನೆ. ಈ ಬಾರಿ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಿದೆ. ಅಧಿಕ ಧನ ಪ್ರಾಪ್ತಿಯಾಗಿ ಆರ್ಥಿಕ ಸಂಕಷ್ಟಗಳಿಂದ ಹೊರಬರುವಿರಿ. ಕೃಷಿ, ಜಮೀನು, ಮನೆ ಮುಂತಾದ ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳುವ ಯೋಗವಿದೆ. ಹೊಸ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಇರುತ್ತದೆ. ಕುಟುಂಬ ಸೌಖ್ಯವಿದ್ದು ಕುಟುಂಬದಲ್ಲಿ ಸಂತೋಷವಿರುತ್ತದೆ. ಪಿತ್ರಾರ್ಜಿತ ಆಸ್ತಿ ಸಿಗುವ ಯೋಗವಿದೆ. ಬಂಧುಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮಾತಿನಿಂದ ಸರಿ ಮಾಡಿಕೊಳ್ಳಬಹುದು. ಸಮಾಜದಿಂದ ಗೌರವ ಪ್ರಾಪ್ತಿ ಇರುತ್ತದೆ. ದುಷ್ಟ ಜನರ ಸಹವಾಸದಿಂದ ಎಚ್ಚರವಾಗಿರಿ. ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಅಂತಹ ನಷ್ಟವಿಲ್ಲ. ಸ್ತ್ರೀಯರಿಂದ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆಗಳು ಕಾಣುತ್ತಿವೆ. ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ. ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ. ಸಿನಿಮಾ ರಂಗದವರಿಗೆ, ಪತ್ರಿಕೋದ್ಯಮದವರಿಗೆ, ಬಟ್ಟೆ ವ್ಯಾಪಾರಿಗಳಿಗೆ ಲಾಭವಿರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಹೆಚ್ಚುತ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ನಿಧಾನಗತಿಯ ಪ್ರಗತಿ ಇರುತ್ತದೆ. ಇಷ್ಟೆಲ್ಲ ಆದರೂ ಸಹ ನೀವು ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡು ಮುಂದುವರಿಯುವುದು ಉತ್ತಮ. ಹಾಗೂ ಜನ್ಮಜಾತಕಕ್ಕಾಗಿ ಈ ಕೆಳಕಂಡ ಸಂಖ್ಯೆಯನ್ನು ಸಂಪರ್ಕಿಸಿರಿ: 8197304680. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಲಕ್ಷ್ಮೀನಾರಾಯಣನ ಧ್ಯಾನ, ವಿಷ್ಣು ಸಹಸ್ರನಾಮ ಪಠಣೆ ಮಾಡಿರಿ.